V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೀನಿ. ಕಥೆ ಕಾರಣ. ಮಂಗಳೂರಿನಲ್ಲಿ ಮತ್ತೊಮ್ಮೆ ಅನೈತಿಕ ಪೊಲೀಸ್ಗಿರಿ ನಡೆದಿದೆ. ಭಾರತದಲ್ಲಿ ಇಂದು ಅನೈತಿಕ ಚಟುವಟಿಕೆ ಎನ್ನುವುದು ಸಂಸ್ಕೃತಿಯ ಒಂದು ಭಾಗವೋ ಎಂಬಂತೆ ಆಗಿ ಹೋಗಿಬಿಟ್ಟಿದೆ. ಸಂಸ್ಕೃತಿಯ ಬಗೆಗೆ ಬೊಗಳೆ ಬಿಡುವವರೇ ಹೆಚ್ಚಾಗಿ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ. ಆಮೇಲೆ ಅವರೇ ಅನೈತಿಕ ಚಟುವಟಿಕೆ ಎಂದು ಬೊಂಬಡ ಬಜಾಯಿಸುವುದು ಕಂಡುಬರ್ತಾ ಇದೆ. ಇಂಥ ಸ್ಥಿತಿಯಲ್ಲಿ ಸಂಘ ಪರಿವಾರ ಇಂದು ಭಾರತದ ಎಲ್ಲ ಮೂಲೆಗಳಲ್ಲಿ ಸೇರಿದ್ದು ಹೆಚ್ಚಿನ ರಾಜ್ಯಗಳಲ್ಲಿ ಅದರ ರಾಜಕೀಯ ಮುಖವಾದ BJPಯು ಅಧಿಕಾರದಲ್ಲಿದೆ. ಈ ವೇಳೆಯಲ್ಲಿ ಸಂಘ ಪರಿವಾರದ ಸುಮಾರು 1,500 ಸಹ ಸಂಸ್ಥೆಗಳು ಇವೆ. ಆ 1,500 ಸಹ ಸಂಸ್ಥೆಗಳು ಕಲೆಕ್ಷನ್ ಮಾಡಿ ಬದುಕನ್ನು ಸಾಗಿಸುವಂಥವುಗಳು. ರಾಮ್ ಸೇನೆ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಏನೇನೋ ಇರ್ದ 28 ಗೋರಕ್ಷಕರ ತಂಡವೇ ಇವಾಗ ನಡೀತದೆ. ಇವರಿಗೆಲ್ಲ ಭಾರತದ ಸಂವಿಧಾನವಾಗಲಿ ಭಾರತದ ಕಾನೂನುಗಳಾಗಲಿ ನಿಯಮಗಳಾಗಲಿ ಅನ್ವಯವಾಗೋದಿಲ್ಲ. ಅವರೇ ದೊಡ್ಡ ಪೊಲೀಸರು. ಅವ್ರು ಯಾಕೆ ಪೊಲೀಸರಾಗ್ತಾರೆ? ಕಲೆಕ್ಷನ್ ಕೊಡಲಿಲ್ಲ ಅಂಥೇಳಿದರೆ, ಅವರಿಗೆ ಮಾಮೂಲಿ ಬರಲಿಲ್ಲ ಅಂಥೇಳಿದರೆ, ಬೆದರಿಕೆಗೆ ದುಡ್ಡು ಕೊಡಲಿಲ್ಲ ಅಂಥೇಳಿ ದಾಳಿ ಮಾಡ್ತಾರೆ. ಇಮ್ಮಾರಲ್ ಪೊಲೀಸಿಂಗ್ ಇಲ್ಲವೇ ಅನೈತಿಕ ಪೊಲೀಸುಗಿರಿಯ ಮೂಲ ಇರುವುದು ಇಲ್ಲಿ. ಮಂಗಳೂರಿನಲ್ಲಿ ಹಿಂದೆ ಕೂಡ ಅನೈತಿಕ ಪೊಲೀಸುಗಿರಿ ನಡೆದು ಸಾಕಷ್ಟು ಬಾರಿ ಮೊಕದ್ದಮೆಗಳು ಕೂಡ ನಡೆದಿದ್ದು. ಆದರೆ ಏನಾದರೂ ಆಯಿತಾ? ಏನಾಗಲಿಲ್ಲ. ಈಗಂತೂ ಹರಿಯಾಣದಲ್ಲಿ, ಮಧ್ಯಪ್ರದೇಶದಲ್ಲಿ, ಉತ್ತರ ಪ್ರದೇಶದಲ್ಲಿ, ಅಸ್ಸಾಮದಲ್ಲಿ ಮುಖ್ಯವಾಗಿ ಮಾರಲ್ ಪೊಲೀಸಿಂಗ್ ತುಂಬ ನಡೀತದೆ. ಮುಖ್ಯವಾಗಿ ಅನೈತಿಕ ಚಟುವಟಿಕೆ ಹೆಸರಿನಲ್ಲಿ ಮತ್ತು ಗೋವುಗಳ ರಕ್ಷಣೆ ಹೆಸರಿನಲ್ಲಿ ಈ ಮಾರಲ್ ಪೊಲೀಸಿಂಗ್ ನಡೀತದೆ. ಆದರೆ ಇವರ ಮಾರಲ್ ಏನು? ನೈತಿಕತೆಯೇ ಇಲ್ಲದವರು ಈ ಅನೈತಿಕ ಪೊಲೀಸ್ಗಿರಿಯನ್ನು ಮಾಡುತ್ತಾ ಸಮಾಜವನ್ನು ಬೆದರಿಕೆಯಲ್ಲಿ ಇಟ್ಟುಕೊಂಡು ಪುಕ್ಕಟೆ ಅಲ್ಲಿ ಕಲೆಕ್ಷನ್ ಮಾಡಿ ತಿತ್ತಿ ತುಂಬಿಕೊಳ್ಳುವವರಾಗಿದ್ದಾರೆ. ಇಂಥ ಜನರೇ ಇವಾಗ ಅನೈತಿಕ ಪೊಲೀಸ್ಗಿರಿಯಲ್ಲಿ ತೊಡಗುವವರಾಗಿದ್ದಾರೆ. ಇಂಥ ಅನೈತಿಕ ಪೊಲೀಸ್ಗಿರಿಯಲ್ಲಿ ತೊಡಗಿರುವ ಜನರನ್ನು ಕಾನೂನಿನಲ್ಲಿ ಕಟ್ಟಿ ಹಾಕದಿದ್ದರೆ ಮುಂದೊಂದು ದಿನ ಅರಾಜಕತೆಯೇ ಈ ದೇಶದ ಕಾನೂನಾದೀತು. ಈಗಾಗಲೇ ಸಾಕಷ್ಟು ಬಂಧನ ಕೂಡ ಈ ಮಂಗಳೂರಿನಲ್ಲಿ ನಿನ್ನೆ ನಡೆದ ಪ್ರಕರಣದಲ್ಲಿ 14 ಜನರ ಬಂಧನ ಆಗಿದೆ. ಅದು ಒಳ್ಳೆಯದಾದರೂ ಕೂಡ ಅವರು ಎಷ್ಟು ದಿನ ಬಂಧನದಲ್ಲಿ ಇರ್ತಾರೆ, ಯಾವಾಗ ಜಾಮೀನಿನಲ್ಲಿ ಹೊರಗಡೆ ಬರ್ತಾರೆ, ಮುಂದೆ BJP ಸರ್ಕಾರ ಬಂದು ಅವರನ್ನೆಲ್ಲ ಬಾರಾಕೂನ್ ಮಾಫಿ ಅಂತ ಮಾಡ್ತಾರೆ. ಅದು ಕೂಡ ನಡೆದಿದೆ. ಎಲ್ಲ ರಾಜ್ಯಗಳಲ್ಲಿ ಕೂಡ ಕಾಂಗ್ರೆಸ್ ಕೂಡ ಅಂಥದ್ದು ಕೆಲವನ್ನು ಮಾಡಿದೆ. ತಮಗೆ ಬೇಕಾದವರದ್ದು ಬಾರಾಕೂನ್ ಮಾಫಿ ಮಾಡ್ಬೋದು, ಕೇಸನ್ನು ವಾಪಸ್ ಪಡೆಯುವಂಥದ್ದು ಇಂಥವೆಲ್ಲ ನಡೀತಾ ಇರ್ತದೆ. ಹಿಂದೆ ಕೂಡ ಕೇಸು ವಾಪಸ್ ಪಡೆದಿದ್ದೆ. ಅವೆಲ್ಲ ಆಗದೆ ಸರಿಯಾದ ತಪ್ಪಿಗೆ ತಕ್ಕ ಶಿಕ್ಷೆ ಆಗದಿದ್ದರೆ ಈ ದೇಶವು ತಪ್ಪು ಮಾಡುವುದೇ ಸರಿ ಅನ್ನುವಂಥ ಒಂದು ನಿಲುವನ್ನು ಅಪ್ಪಿಕೊಂಡರೆ ಭಾರತದ ಗತಿ ಅದೋ ಗತಿ ಮುಂದಿನ ದಿನ ಆಗ್ತದೆ. ಅದು ಆಗದೇ ಇರಲಿ ಅಂತ ಹೇಳೋಣ. ಇನ್ನು ಚೀನಾ ಇತ್ತೀಚಿನ ದಿನಗಳಲ್ಲಿ ಒಂದರ ಮೇಲೊಂದು ಸಾಧನೆ ಮಾಡ್ತಾ ಇರೋದು ನಿಮಗೆ ಗೊತ್ತೇ ಇದೆ. ನಿನ್ನೆ ಮತ್ತೆ ಕೃತಕ ಸೂರ್ಯನನ್ನು ಸೃಷ್ಟಿಸಿ 17 ನಿಮಿಷಗಳ ಕಾಲ 10 ಕೋಟಿ ಡಿಗ್ರಿ ಸೆಲ್ಸಿಯಸ್ನ ಸೂರ್ಯನನ್ನು ಉರಿಸಿ ನೋಡಿದ. ಈ ಮೂಲಕ ಏನಪ್ಪ ಇದರಿಂದ ಕೃತಕ ಸೂರ್ಯನನ್ನು ಸೃಷ್ಟಿಸುವುದರಿಂದ ಏನು ಲಾಭ? ಈ ಮೂಲಕ ಹಸಿರು ಶಕ್ತಿಯನ್ನು, ಅಂದರೆ ವಾತಾವರಣಕ್ಕೆ ಯಾವುದೇ ರೀತಿಯಲ್ಲಿ ಹಾನಿ ಉಂಟು ಮಾಡದ ಶಕ್ತಿಯನ್ನು ಪಡೆಯುವುದು ಸಾಧ್ಯ. ಹಾಗೂ ನಿರಂತರವಾಗಿ ಈ ಶಕ್ತಿಯನ್ನು ಬಳಸಿಕೊಳ್ಳುವುದು ಸಾಧ್ಯ. ಪೆಟ್ರೋಲಿಯಂ ಯಾವುದೂ ಬೇಕಾಗುವುದಿಲ್ಲ. ಕಳೆದ ಒಂದು 20 ವರ್ಷಗಳಿಂದ ಕೃತಕ ಸೂರ್ಯನ ಸಂಶೋಧನೆಯಲ್ಲಿ ತೊಡಗಿಕೊಂಡಿರುವಂಥ ಚೀನಾ ಕಳೆದ ಕೆಲವು ವರ್ಷಗಳ ಹಿಂದೆ ಸ್ವಲ್ಪ ಸಂಶೋಧನೆಯಲ್ಲಿ ಯಶಸ್ಸನ್ನು ಕಂಡಿತ್ತು. ಆದರೆ ಅದು ಕೇವಲ ಕೆಲವೇ ಸೆಕೆಂಡುಗಳ ಕಾಲದ್ದಾಗಿತ್ತು. ಈಗ ಅದನ್ನು 17 ನಿಮಿಷಗಳಿಗೆ ಏರಿಸಿಕೊಂಡಿರುವುದಲ್ಲದೆ 10 ಕೋಟಿ ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯ ಸೂರ್ಯನನ್ನು ಕೃತಕ ಸೂರ್ಯನನ್ನು ಕಷ್ಟಿದೆ. ಇದರಲ್ಲಿ ಶಕ್ತಿ ಉತ್ಪಾದನೆ ಹೇಗಾಗ್ತದೆ ಅಂತೇಳಿದರೆ, ಜಲಜನಕದ ಅಣುಗಳನ್ನು ಪ್ಲಾಸ್ಮಾ ಕಣಗಳಾಗಿ ವಿಭಜಿಸಲಾಗುತ್ತದೆ. ಜಲಜನಕಗಳ ಅಣುಗಳು ಪ್ಲಾಸ್ಮಾಗಳಾಗಿ ವಿಭಜನೆಗೊಂಡ ಬಳಿಕ ಅವು ಉಳಿದ ಜಲಜನಕದ ಅಣುಗಳನ್ನು, ವಾತಾವರಣದಲ್ಲಿರುವ ಜಲಜನಕದ ಅಣುಗಳನ್ನು ಹೀರಿಕೊಂಡು
ಶಕ್ತಿಯನ್ನು ಉತ್ಪಾದನೆ ಮಾಡುತ್ತದೆ. ಈ ಶಕ್ತಿ ಯಾವುದೇ ರೀತಿಯಲ್ಲಿ ವಾತಾವರಣಕ್ಕೂ ಹಾನಿ ಇಲ್ಲ. ಹಾಗೂ ಜಲಜನಕದ ಅಣುಗಳು ನಮ್ಮ ವಾತಾವರಣದಲ್ಲೇ ಇವೆ, ನೀರಿನಲ್ಲೂ ಇವೆ, ಗಾಳಿಯಲ್ಲೂ ಇವೆ. ಇವೆಲ್ಲ ಇರುವುದನ್ನು ಹಾಗೂ ಜಲಜನಕದ ಅಣುಗಳನ್ನು ಕೃತವಾಗಿ ಸೇರಿಸುವುದು ಕೂಡ ಸಾಧ್ಯವಿದೆ. ಈ ಮೂಲಕ ಮುಂದಿನ ದಿನಗಳಲ್ಲಿ ಶಕ್ತಿ ಸಂಚಯವಾದಲ್ಲಿ ಯಾವುದೇ ರೀತಿಯ ಪೆಟ್ರೋಲಿಯಂ ಉರಿಸಬೇಕಾದ ಅಗತ್ಯ ಇಲ್ಲ. ಅದು ಇವಾಗ ಒಂದು 17 ನಿಮಿಷದ ಪ್ರಯೋಗ ಯಶಸ್ವಿಯಾಗಿದೆ. ಮುಂದೆ ಇನ್ನಷ್ಟು ಯಶಸ್ವಿಯಾಗಿ ಪುಕ್ಕಟೆ ಶಕ್ತಿ ಎಲ್ಲರಿಗೂ ಸಿಗಲಿ ಅಂತ ಹೇಳೋಣ. ಏನು ಸಂವಿಧಾನ ವಿರೋಧಿ ಎಂದು ಸೀಟಲ್ನಲ್ಲಿ ನ್ಯಾಯಾಧೀಶರಾಗಿರುವಂಥ ಜಾನ್ ಕಾಗನ್ ಅವರು, ಅಮೆರಿಕ ಸಂಯುಕ್ತ ಸಂಸ್ಥಾನದ ಸೀಟಲ್ನಲ್ಲಿ ನ್ಯಾಯಾಧೀಶರಾಗಿರುವಂಥ ಜಾನ್ ಕಾಗನ್ ಅವರು ಟ್ರಂಪ್ ಅವರು ಮಾಡಿದ ಈ ಮಣ್ಣಿನಲ್ಲೇ ಹುಟ್ಟಿದವರಿಗೆ ನೇರ ಪೌರತ್ವ ಸಿಗುವುದಿಲ್ಲ ಎನ್ನುವಂಥ ಆಜ್ಞೆಯನ್ನು ಉಲ್ಲಂಘಿಸಿ ತಾತ್ಕಾಲಿಕವಾಗಿ ರದ್ದು ಮಾಡಿದ್ದಾರೆ. ಆದರೆ ಒಂದು ದೇಶದ ಅಧ್ಯಕ್ಷರು ಮುಂದೆ ಸಂವಿಧಾನಬದ್ಧವಾಗಿ ಅಲ್ಲಿನ ಕಾಂಗ್ರೆಸ್ ಅಂದರೆ ನಮ್ಮ ಸಂಸತ್ತಿನಲ್ಲಿ ಅದನ್ನು ಪಾಸು ಮಾಡಿ ಕಾಯ್ದೆ ಮಾಡಿದರೆ ಒಬ್ಬ ಸ್ಥಳೀಯ ನ್ಯಾಯಾಧೀಶರು ಅದನ್ನು ರದ್ದು ಮಾಡುವುದು ಸಾಧ್ಯವೇ ಎನ್ನುವಂಥ ಪ್ರಶ್ನೆ ಇವಾಗ ಎದ್ದಿದೆ. ಆದರೆ ಅವರು ಕೂಡ ಬುದ್ಧಿವಂತರೇ. ಆ ನ್ಯಾಯಾಧೀಶರು ಕಾಯಂ ರದ್ದು ಅಂತ ಹೇಳಿಲ್ಲ, ತಾತ್ಕಾಲಿಕ ರದ್ದು ಅಂತ ಹೇಳಿದ್ದಾರೆ. ಯಾಕಂತೇಳಿದರೆ ಸಂಸತ್ತು ಮತ್ತೆ ಮತ್ತೆ ಪಾಸ್ ಮಾಡಿದರೆ ನ್ಯಾಯಾಂಗ ಕೂಡ ಅದನ್ನು ತಡೆಯುವುದಕ್ಕೆ ಆಗೋದಿಲ್ಲ. ಅದರ ಜೊತೆಗೆ ಇವಾಗ ಅಮೆರಿಕದಲ್ಲಿ ಇನ್ನೊಂದು ಫೆಬ್ರವರಿ 20ರೊಳಗೆ ಈಗ ಅಲ್ಲಿ ಇದೆ, ಅದೇ ನೆಲದಲ್ಲಿ ಹುಟ್ಟಿದ ಮಕ್ಕಳಿಗೆ ನೇರ ಪೌರತ್ವ ಸಿಕ್ಕುವಂಥ ಕಾಯ್ದೆ ಅಮೆರಿಕದಲ್ಲಿ ಇದೆ. ಇವಾಗ ಟ್ರಂಪ್ ಅವರು 20ನೇ ತಾರೀಕು ಬಂದಿದ್ದಾರೆ. ಫೆಬ್ರವರಿ 20ರಲ್ಲಿ ಅದು ಸಂಪೂರ್ಣ ಬಂದ್ ಆಗ್ಬೋದು ಅನ್ನುವಂಥ ನಿಶ್ಚಯದಿಂದ ಭಾಳಷ್ಟು ಜನ ಅಮೆರಿಕನರಲ್ಲದ ಭಾರತೀಯರು ಸೇರಿ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿರುವವರು ಆದಷ್ಟು ಬೇಗ ನಮಗೆ ಹೆರಿಗೆ ಮಾಡಿಸಿ ಅಂತ ವೈದ್ಯರಿಗೆ ದುಂಬಾಲು ಬಿದ್ದಿದ್ದಾರಂತೆ. ಆದರೆ ಆದಷ್ಟು ಬೇಗ ಹೆರಿಗೆ ಮಾಡಿಸುವುದು ಸಾಧ್ಯವೇ, ಅದಕ್ಕೆ ದಿನ ತುಂಬ ಬೇಡವೇ ಎನ್ನುವಂಥ ಪ್ರಶ್ನೆ ಮಾಡ್ಬೋದು. ಹಾಗೆ ಕೆಲವು 1 ವಾರ 2 ವಾರ ವ್ಯತ್ಯಾಸವಾದರೆ ಇಂಕ್ಯುಬೇಟರ್ನಲ್ಲಿ ಇಟ್ಟುಬಿಟ್ಟು ಮಕ್ಕಳನ್ನು ಬೆಳೆಸ್ಬೋದು. ಆದರೆ ಅಲ್ಲಿ ಈಗ ಅಂಥ ಒಂದು ಸುದ್ದಿ ಬಂದಿದೆ, ಅಮೆರಿಕದಲ್ಲವರಲ್ಲದ ಭಾರತೀಯರು ಸೇರಿ ಸಾಕಷ್ಟು ಮಾತೆಯರು ನಮಗೆ ಬೇಗ ಹೆರಿಗೆ ಮಾಡಿಸಿ ಎಂದು ವೈದ್ಯರಿಗೆ ಗಂಟು ಬಿದ್ದಿದ್ದಾರೆಂದು ಆಸ್ಪತ್ರೆಗೆ ದೌಡಾಯಿಸಿದ್ದಾರೆಂದು ತಿಳಿದು ಬಂದಿದೆ. ಇದೊಂದು ವಿಚಿತ್ರ ಸಂಗತಿ ಇವಾಗ ನಡೆದಿರುವುದು ಕಂಡು ಬಂದಿದೆ. ಇಂದು ಭಾರತದಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ. ಹೆಣ್ಣು ಮಕ್ಕಳಿಗೆ ಬೇಕಾದಷ್ಟು ದಿನ ಇದೆ. ಪ್ರತಿದಿನ ಪಾತ್ರೆ ತೊಳೆಯೋದು ಮಾತ್ರ ತಪ್ಪೋದಿಲ್ಲ, ಬಟ್ಟೆ ಒಗೆಯೋದು ತಪ್ಪೋದಿಲ್ಲ ಹೆಣ್ಣುಮಕ್ಕಳದು. ಆದರೂ ಕೂಡ ಅವರಿಗೆ ಹೆಣ್ಣು ಮಕ್ಕಳಿಗೆ ಒಂದು ದಿನವಂತೂ ಕೊಡ್ತಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನ ಇದೆ, ಅಂತಾರಾಷ್ಟ್ರೀಯ ತಾಯಂದಿರ ದಿನ ಇದೆ, ಇದು ಭಾರತದಲ್ಲೂ ಕೂಡ ಒಂದು ಹೆಣ್ಣು ಮಕ್ಕಳ ದಿನ ಇದೆ. ಅದು ಇವತ್ತಪ್ಪ. ಈ ಹೆಣ್ಣು ಮಕ್ಕಳ ದಿನದಲ್ಲಿ ಏನಪ್ಪ ವಿಶೇಷ ಅಂತೇಳಿದ್ರೆ ಲಿಂಗ ತಾರತಮ್ಯವನ್ನು ತೊಡೆಯುವುದು. ಲಿಂಗಾನುಪಾತದಲ್ಲಿ ಏರುಪೇರು ಇದೆ ಭಾರತದಲ್ಲಿ. ಲಿಂಗಾನುಪಾತದಲ್ಲಿ ಏರುಪೇರು ಅಂತೇಳಿದರೆ 1000 ಗಂಡಸರಿಗೆ 900ರಷ್ಟು ಮಾತ್ರ ಹೆಂಗಸರಿದ್ದಾರೆ. ಆದರೂ ಕೂಡ ಎಲ್ಲರಿಗೂ ಮದುವೆ ಆಗ್ತದೆ ಅನ್ನೋದೇ ವಿಶೇಷ. ಕಡಿಮೆ ಹೆಂಗಸರಿದ್ದರೂ ಅದು ಹೇಗೆ ಎಲ್ಲ ಮದುವೆ ಆಗ್ತದೆ ಅನ್ನುವಂಥದ್ದು ಒಂದು ವಿಶೇಷ. ಹಾಗೂ ಕೆಲವರಿಗೆ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿಲ್ಲ ಅನ್ನುವಂಥ ಸಂತಾಪ ಕೂಡ ಇದರ ನಡುವೆ. ಆದರೂ ಕೂಡ ಲಿಂಗಾನುಪಾತದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಭಾರತದಲ್ಲಿ ಕಡಿಮೆ ಇದೆ. ಈ ಲಿಂಗಾನುಪಾತವನ್ನು ಹೋಗಲಾಡಿಸಿ 1000ಕ್ಕೆ 1000 ಹೆಣ್ಣುಮಕ್ಕಳೇ ಇರುವಂತೆ ಮಾಡುವಂಥ ಗುರಿಯನ್ನು ಹೆಣ್ಣು ಮಕ್ಕಳ ದಿನದಲ್ಲಿ ಹಾಕಿಕೊಳ್ಳಲಾಗಿದೆ. ಹಾಗೆ ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ರೀತಿಯ, ಮುಖ್ಯವಾಗಿ ಇನ್ನೊಂದು ಭ್ರೂಣ ಹತ್ಯೆ. ಭಾರತದಲ್ಲಿ ಇರುವಂಥ ಭ್ರೂಣ ಹತ್ಯೆ ಒಂದು ದೊಡ್ಡ ಸಮಸ್ಯೆ. ಭ್ರೂಣ ಹತ್ಯೆಯಲ್ಲಿ ಯಾವ ರೀತಿ ಭ್ರೂಣ ಹತ್ಯೆ ಆಗ್ತದೆ? ಗಂಡು ಮಕ್ಕಳ ಭ್ರೂಣವನ್ನು ಹತ್ಯೆ ಮಾಡುವುದಿಲ್ಲ, ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಮಾಡ್ತಾ ಇದ್ದಾರೆ. ಸ್ಕ್ಯಾನಿಂಗ್ ಮಾಡಿ ಈ ನಿಟ್ಟಿನಲ್ಲಿ ಸಾಕಷ್ಟು ಜನರ ಬಂಧನ ಆಗಿದೆ, ವೈದ್ಯರ ಬಂಧನ ಕೂಡ ಆಗಿದೆ. ಹೆಣ್ಣು ಭ್ರೂಣವನ್ನು ಕಂಡುಹಿಡಿದು ಹತ್ಯೆ ಮಾಡುವುದು ದೊಡ್ಡ ಅಪರಾಧ ಅನ್ನುವಂಥದ್ದು ಕೂಡ ಅವನ್ನೆಲ್ಲ ತೊಡೆಯಲು ಹೆಣ್ಣು ಮಕ್ಕಳ ದಿನವನ್ನು ಹಮ್ಮಿಕೊಳ್ಳಲಾಗಿದೆ. ಮುಂದೆ ಏನಾಗುತ್ತದೆ ಅಂತ ಇನ್ನು ಹೇಳಲಿಕ್ಕೆ ಭಾರತದಲ್ಲಿ ಇನ್ನೂ ಒಂದು ಆಗ್ತಾ ಇದೆ. ಇವಾಗ ಮಕ್ಕಳು ಮಾಡೋದರಲ್ಲಿ ಭಾರತೀಯರು ಬಹಳ ಮುಂದೆ ಇರುವುದರಿಂದ ಕಳೆದ 10 ವರ್ಷಗಳಲ್ಲಿ ಬೇರೆ ಎಲ್ಲ ದೇಶಗಳಿಂದ ಹೆಚ್ಚಿನ ಜನಸಂಖ್ಯೆ ಭಾರತದಲ್ಲೇ ಹೆಚ್ಚಾಗಿರುವುದರಿಂದ ಲೋಕಸಭೆ ಚುನಾವಣೆಯ ನಡೆದ ಸಂದರ್ಭದಲ್ಲಿ ಭಾರತದ ಮತದಾರರ ಸಂಖ್ಯೆ 96.88 ಅಂದರೆ 97 ಕೋಟಿ ಅಷ್ಟಿತ್ತು. ಲೋಕಸಭಾ ಚುನಾವಣೆಗಳಲ್ಲಿ ಭಾರತದ ಮತದಾರರ ಸಂಖ್ಯೆ 97 ಕೋಟಿ ಇಷ್ಟು ಇತ್ತು. ಈಗ ಭಾರತದ ಮತದಾರರ ಸಂಖ್ಯೆ 100 ಕೋಟಿಗೆ ಮುಟ್ಟುತ್ತಾ ಇದೆ. 100 ಕೋಟಿ ಆಗ್ತಾ ಇದೆ. ನಾಳೆ ನಾಡ್ದು 100 ಕೋಟಿ
ಮತದಾರರು 100 ಕೋಟಿ ಮತದಾರರು ಅಂತ ಹೇಳಿದರೆ ಭಾರತದ ಜನಸಂಖ್ಯೆ ಈಗಾಗಲೇ 146 ಕೋಟಿ. ಜಗತ್ತಿನಲ್ಲಿ ಅತಿ ಹೆಚ್ಚು ಜನರನ್ನು ಹೊಂದಿರುವಂಥ ದೇಶ. ಹೆಚ್ಚು ಜನರು ಅಂತ ಹೇಳಿದರೆ ಮಾನವ ಸಂಪನ್ಮೂಲ ಅಧಿಕವಿದೆ. ಈ ಮಾನವ ಸಂಪನ್ಮೂಲ ಎಲ್ಲ ರೀತಿಯಲ್ಲಿ ಬಳಕೆ ಆಗ್ತದೆ ಅಂದರೆ ಇಲ್ಲ ಅನ್ನುವಂಥದ್ದೇ ಇಲ್ಲಿ ಇರುವಂಥ ದೊಡ್ಡ ಒಂದು ದುರಂತವಾಗಿದೆ. ಇನ್ನು ಕರ್ನಾಟಕವನ್ನು ತೆಗೆದುಕೊಂಡಿದ್ದರೆ ರಾಮುಲು ಜನಾರ್ದನ್ ರೆಡ್ಡಿಗೆ ರಾಮುಲ್ಗೆ ಬೈತಾ ಅವನು ಕ್ರಿಮಿನಲ್, ಇವನು ದೊಡ್ಡ ಕಳ್ಳ ಅಂತ ಬೈಕೊತಾ ಇದ್ದಾರೆ. ಇಬ್ಬರು ಕೂಡ ಬಳ್ಳಾರಿಯಲ್ಲಿ ಗಣಿ ಕಳ್ತನ ಮಾಡಿಬಿಟ್ಟು ಸಾಕಷ್ಟು ದುಡ್ಡು ಮಾಡಿದವರು. ಮುಂದೆ ಏನಾಗ್ತದೆ ಅಂತ BJPಯವರೇ ನಿರ್ಣಯ ಮಾಡಲಿ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೋಡ್ತಾ ಇರಿ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದ್ದೇನೆ. ನಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.